ಥೋ 48 ಮೆಗಾಪಿಕ್ಸೆಲ್ 64 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಇದ್ದು ಕ್ಯಾಮ್ರಾ ಕ್ಲಾರಿಟಿನೇ ಬರ್ತಿಲ್ಲ. ಬೇರೆ ಫೋನ್ಗಳಲ್ಲಿ ಕ್ಯಾಮ್ರಾ ಬರೀ 22 ಮೆಗಾಪಿಕ್ಸೆಲ್ 32 ಮೆಗಾಪಿಕ್ಸೆಲ್ ಇದ್ದರೂ ನಂದಕ್ಕಿಂತ ಕ್ಲಾರಿಟಿ ಬರ್ತಿದೆ. ಏನು ನಮಸ್ಕಾರ, ನನ್ನ ಹೆಸರು ಪವನ್. ನೀವು ನೋಡ್ತಿದ್ದೀರಾ ಪವನ್ ಟೆಕ್ ಇನ್ ಕನ್ನಡ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕ್ಯಾಮ್ರಾ ಅಪರೇಚರ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಕ್ಯಾಮ್ರಾದಲ್ಲಿ ಮೈನ್ ರೋಲ್ ಪ್ಲೇ ಮಾಡೋದು ಅಪರೇಚರ್ ಅಂದರೆ ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡ್ತಲೇ ಇರಿ. ನನ್ನ ಹೆಸರು ಪವನ್, ನೀವು ನೋಡ್ತಿದ್ದೀರಾ ಪವನ್ ಟೆಕ್ ಇನ್ ಕನ್ನಡ. ಫ್ರೆಂಡ್ಸ್, ನಾವು ಕ್ಯಾಮ್ರಾ ಸ್ಪೆಸಿಫಿಕೇಶನ್ ತಗೊಂಡಾಗ F1.2 F1.4 F1.8 F2.8 ಈ ಥರ ಸ್ಪೆಸಿಫಿಕೇಷನ್ಸಲ್ಲಿ ಮೆನ್ಷನ್ ಮಾಡಿರ್ತಾರೆ. ಎಫ್ ಅಂತ ಇಂಡಿಕೇಟ್ ಮಾಡಿರೋ ಸಿಂಗಲ್ ಏನೂ ಇಲ್ಲ. ಅಪರೇಚರ್ ಅಂದರೆ ಏನಿಲ್ಲ, ಹೋಲ್ ಸೈಜ್ ಅಪರೇಚರ್. F2.0 ಈ ಥರ ಇರುತ್ತಲ್ಲ, ಅದು ಸೈಜ್, ಹೋಲ್ ಸೈಜ್. ನೀವು ಫಾರ್ ಸಪೋಸ್ ಮೊಬೈಲ್ ಪರ್ಚೇಸ್ ಮಾಡ್ತೀರಾ, ಅದರಲ್ಲಿ 64 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಇರುತ್ತೆ. ಆದರೆ ಅಪರೇಚರ್ ಜಾಸ್ತಿ ಆಗ್ತಾ ಹೋದಂಗೆಲ್ಲ ಹೋಲ್ ಸೈಜ್ ಸಣ್ಣ ಆಗ್ತಾ ಬರುತ್ತೆ. ಹಾಗೇನಾಗುತ್ತೆ, ಇಮೇಜ್ ಒಳಕ್ಕೆ ಲೈಟ್ ತಾಳೋದು ಆ ಸಣ್ಣ ಹೋಲಿಂದನೇ ಎಲ್ಲ ಲೈಟ್ ಪಾಸ್ ಆಗಬೇಕು. ಆಗ ನಮಗೇನಾಗುತ್ತೆ, ಫೋಟೋ ಕ್ಲಾರಿಟಿ ಫುಲ್ ಕಡಿಮೆ ಆಗುತ್ತೆ. ಎಷ್ಟು ಮೆಗಾಪಿಕ್ಸೆಲ್ ಇದ್ದರೂ ಮ್ಯಾಟ್ರಲ್ಲ. ಇಲ್ಲಿ ಅಪರೇಚರು ಎಷ್ಟು ಕಮ್ಮಿ ಆಗ್ತಾ ಬರುತ್ತೋ ಆಗ ನಮ್ಮ ಕ್ಯಾಮ್ರಾ ಲೆನ್ಸ್ ಸೈಜು ಅಷ್ಟು ದೊಡ್ಡದಾಗ್ತಾ ಬರುತ್ತೆ. ಆವಾಗ ಇಮೇಜ್ ಪ್ರೊಸೆಸಿಂಗ್ ಲೈಟ್ ಜಾಸ್ತಿ ತಾಳುತ್ತೆ, ಅವಾಗ ಫೋಟೋ ಕ್ಲಾರಿಟಿ ಬರುತ್ತೆ. ಇಲ್ಲಿ ನೀವು ಕನ್ಫ್ಯೂಸ್ ಆಗಬೇಡ್ರಿ. ಅಪರೇಚರ್ ಜಾಸ್ತಿ ಆಗ್ತಾ ಹೋದಂಗೆಲ್ಲ ಇಮೇಜ್ ಕ್ಲಾರಿಟಿ ಡೌನ್ ಆಗುತ್ತೆ, ಅಪರೇಚರ್ ಕಮ್ಮಿ ಆಗ್ತಾ ಹೋದಂಗೆಲ್ಲ ಇಮೇಜ್ ಕ್ವಾಲಿಟಿ ಜಾಸ್ತಿ ಆಗುತ್ತೆ. ಅಂದರೆ ಅಪರೇಚರ್ ಕಮ್ಮಿ ಇರಬೇಕು. ಈಗ ನಿಮಗೆ ಸಿಂಪಲ್ಲಾಗಿ ಹೇಳಬೇಕು ಅಂದರೆ F2.0ಗಿಂತ ಕಡಿಮೆ ಅಪರೇಚರ್ ಇರೋ ಕ್ಯಾಮ್ರಾ ತಾಳ್ರಿ, ಬೆಸ್ಟಲ್ಲಿರುತ್ತೆ. ಎಫಲ್ಲಿ ಇಂಡಿಕೇಟ್ ಮಾಡಿದಾಗ ಎಫಲ್ಲಿ ಕಡಿಮೆ ಆಗ್ತಾ ಬರಬೇಕು. ಕನ್ಫ್ಯೂಸ್ ಆಗಬೇಡ್ರಿ. ಎಫ್ ಪಕ್ಕದಲ್ಲಿ 20ಗಿಂತ ಕಡಿಮೆ ಇರೋ ಅಪರೇಚರ್ ಇರೋ ಫೋನ್ ತಾಳ್ರಿ, ಒಳ್ಳೆ ಇಮೇಜ್ ಕ್ಲಾರಿಟಿ ಬರುತ್ತೆ. ನಿಮಗೆ ಕೆಲವು ಸ್ಯಾಂಪಲ್ ತೋರಿಸ್ತೀನಿ ಸ್ಕ್ರೀನ್ ಮೇಲೆ, ನೋಡಿರಿ. ಅಪರೇಚರ್ ಎಫ್ ಕಡಿಮೆ ಇರೋದು ಎಫ್ ಜಾಸ್ತಿ ಇರೋದ್ರಲ್ಲಿ ಕಂಪೇರ್ ಮಾಡಿ ತೋರಿಸ್ತೀನಿ. ಫ್ರೆಂಡ್ಸ್, ಈ ವಿಡಿಯೋನ ಕ್ಲೀನಾಗಿ ಅಬ್ಸರ್ವ್ ಮಾಡಿರಿ. ಈ ವಿಡಿಯೋದಲ್ಲಿ ಕ್ಯಾಮ್ರಾ ಅಪೇಚರ್ನ ಕಮ್ಮಿ ಮಾಡ್ತಾ ಹೋದಂಗೆಲ್ಲ ಹೋಲ್ ಸೈಜು ದೊಡ್ಡದಾಗ್ತಾ ಬರುತ್ತೆ. ಆಗೇನಾಗುತ್ತೆ, ನಮಗೆ ಇಮೇಜ್ ಪ್ರೊಸೆಸಿಂಗ್ ಚೆನ್ನಾಗೋಗುತ್ತೆ. ಈ ದೊಡ್ಡೊಳಗಿಂದ ಚೆನ್ನಾಗಿ ಇಮೇಜ್ ಲೈಟ್ ತಾಳುತ್ತೆ, ಒಳ್ಳೆ ಕ್ಲಾರಿಟಿ ಬರುತ್ತೆ. ಆದರೆ ಅಪೇಚರ್ನ ಜಾಸ್ತಿ ಮಾಡ್ತಾ ಹೋದಂಗೆಲ್ಲ ಹೋಲ್ ಸೈಜ್ ಸಣ್ಣ ಆಗುತ್ತೆ. ಆಗೇನಾಗುತ್ತೆ, ನಮಗೆ ಇಮೇಜ್ ಪ್ರೊಸೆಸಿಂಗ್ ತಾಳೋದು ಇದಾಗುತ್ತೆ. ಇದನ್ನು ನಾವು DSLRಲ್ಲಿ ಕಂಟ್ರೋಲ್ ಮಾಡ್ಬೋದು, ಆದರೆ ಫೋನ್ಸಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಫ್ರೆಂಡ್ಸ್, ನಿಮಗೆ ಅಪರೇಚರ್ ಬಗ್ಗೆ ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅನ್ಕೊಂತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಫ್ರೆಂಡ್ಸ್, ಈಗ ನಮ್ಮ ಚಾನಲ್ ಕೌಂಟು 162. ಇದು ಯಾವಾಗಾದರೆ 500ಗೆ ರೀಚ್ ಆಗುತ್ತೋ ಅವತ್ತು ನಮ್ಮ ಚಾನಲಿಂದ ಒಂದು ಗಿವ್ ಅವೇ ಖಂಡಿತ ಕೊಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಸಪೋರ್ಟ್ ಮಾಡಿ. ದಿಸ್ ಈಸ್ ಯುವರ್